ಇನ್ನು ಸಿಎಂ ಮನವೊಲಿಕೆಯ ಬಳಿಕ ಬೆಳಗಾವಿಯ ಡಿಸಿಪಿ ಆಗಿ ನಾರಾಯಣ ಬರಮನಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಧಾರವಾಡದ ಹೆಚ್ಚುವರಿ ಎಎಸ್ಪಿ ಆಗಿದ್ದಂಥ ನಾರಾಯಣ ಬರಮನಿ ಇದೀಗ ಬೆಳಗಾವಿ ಡಿಸಿಪಿ ಆಗಿ ಬರಮನಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಬೆಳಗಾವಿ ಸಮಾವೇಶದಲ್ಲಿ ಸಿಎಂ ಕೈ ಮಾಡಿದ್ದಕ್ಕೆ ರಿಸೈನ್ ಮಾಡಿದ್ರು. ಸರ್ಕಾರಕ್ಕೆ ಬಹಳ ಮುಜುಗರ ತಂದುಕೊಟ್ಟಿತ್ತು ಈ ಪ್ರಕರಣ. ಬೆಳಗಾವಿಯಲ್ಲಿ ಸಿಎಂ ಸಭೆಯ ಮೇಲೆ ಎಲ್ಲರ ಸಮ್ಮುಖದಲ್ಲೇ ಕೈ ಮಾಡಲು ಮುಂದಾಗಿದ್ರು. ಆ ಬಳಿಕ ಬರಮನಿ ಅವರು ರಿಸೈನ್ ಮಾಡಿದ್ರು. ಇದೀಗ ಬೆಳಗಾವಿ ಡಿಸಿಪಿ ಆಗಿ ನಾರಾಯಣ ಬರಮನಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸಿಎಂ ಮನವೊಲಿಕೆ ಬಳಿಕ ಕರ್ತವ್ಯಕ್ಕೆ ಹಾಜರಾಗಿದ್ದಂತಹ ಬರಮನಿ ಇದೀಗ ಬೆಳಗಾವಿ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಆಗಿ ಬಡ್ತಿ ಪಡ್ಕೊಂಡಿದ್ದಾರೆ. ಸರ್ಕಾರದ ಆದೇಶ ಬೆನ್ನಲ್ಲೇ ಇಂದು ಡಿಸಿಪಿ ಆಗಿ ಬಡ್ತಿ ಪಡ್ಕೊಂಡಿದ್ದಾರೆ. सर क्या सर 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 इकडे सर 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 ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ರವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸರ್ಕಾರಕ್ಕೆ ಬಹಳ ಮುಜುಗರ ತಂದುಕೊಟ್ಟಿದ್ದಂಥ ಪ್ರಕರಣ ಇದು. ತುಂಬಿದ ಸಭೆಯಲ್ಲಿ ಸಿಎಂ ಕೈ ಮಾಡೋಕ್ಕೆ ಮುಂದಾಗ್ತಾರೆ. ಆ ಬಳಿಕ ಬರಮನಿ ಅವರು ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿದ ನಂತರ ಮೇಲಾಧಿಕಾರಿಗಳು ಮತ್ತು ಈವನ್ ಸಿಎಂ ಕೂಡ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದೀಗ ಅವರಿಗೆ ಬಡ್ತಿ ಸಿಕ್ಕಿದೆ. ಏನಾಗ್ತಾ ಇದೆ ಅಲ್ಲಿ? ಹೌದು ಕಾರ್ತಿಕ್, ಏನು ಬೆಳಗಾವಿ ಡಿಸಿಪಿ ಆಗಿ ನಾರಾಯಣ ಬರಮನಿ ಇಂದು ಅಧಿಕಾರ ಸ್ವೀಕರಿಸಿದರೆ ಪ್ರಮುಖವಾಗಿ ಏಪ್ರಿಲ್ 28ನೇ ತಾರೀಕು ಬೆಳಗಾವಿಯ ಸಿಪಿಐ ಗ್ರೌಂಡ್ ನಲ್ಲಿ ಏನು ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು. ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ರು. ಇದಾದ ನಂತರ ನೇರವಾಗಿ ಸಿದ್ದರಾಮಯ್ಯನವರು ಅಲ್ಲಿರುವಂತಹ SP ಯಾರಯ್ಯ ಬಾ ಅಂತ ಹೇಳಿ ಕರೆದು ನಾರಾಯಣ ಬರಮನಿ ಅವರು ವೇದಿಕೆ ಮೇಲೆ ಬಂದಂತೆ ಅವರ ಮೇಲೆ ಕೈ ಮಾಡಿ ಅವ್ರಿಗೆ ಅವಮಾನ ಮಾಡಿದರು. ಅದಾದ ನಂತರ ಸ್ವತಃ ಏನು ASP ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಅದಾದ ನಂತರ ಅವರು ತಮ್ಮ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ರು. ಸ್ವಯಂ ನಿವೃತ್ತಿಗೆ ಮುಂದಾದ ಸಮಯದಲ್ಲಿ ಸ್ವತಃ ಗೃಹ ಮಂತ್ರಿಗಳು ಡಾಕ್ಟರ್ G. ಪರಮೇಶ್ವರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಅವರ ಜೊತೆ ಮಾತನಾಡಿ ಯಾವುದೇ ಕಾರಣಕ್ಕೂ ನೀವು ಇಟ್ಟಂತ ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳಿ ಅಂತ ಹೇಳಿ ಅವರು ಮನವೊಲಿಸಿದ್ರು. ಮನವೊಲಿಸಿದ ನಂತರ ಈಗ ಅವರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುದೀರ್ಘವಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆದ ನಂತರ ಆ ಘಟನೆ ನಡೆದ ಅವರು ರಾಜೀನಾಮೆಗೆ ಮುಂದಾಗಿದ್ರು. ಅದಾದ ನಂತರ ಈಗ ಅವ್ರಿಗೆ ಬಂಪರ್ ಗಿಫ್ಟ್ ಆಗಿ ಡಿಸಿಪಿ ಆಗಿ ಅವರನ್ನ ವರ್ಗಾವಣೆ ಮಾಡಿತ್ತು. ವರ್ಗಾವಣೆ ಮಾಡಿದ ನಂತರ ನಿನ್ನೆ ವರ್ಗಾವಣೆ ಮಾಡಿತ್ತು. ಇವತ್ತು ಅಧಿಕಾರ ಸ್ವೀಕರಿಸಿ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಏನು ಆದೇಶ ಮಾಡುತ್ತೆ ಆದೇಶನ ಪಾಲಿಸುವ ನಿಟ್ಟಿನಲ್ಲಿ ನಾ ಕೆಲಸ ಮಾಡ್ತೇವೆ ಅಂತ ಹೇಳಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು ಮಂಜುನಾಥ್.